ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನೆ ಮನೆ ಕನ್ನಡಿಗ ಚಾನಲ್. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಪ್ಲೀಸ್. ಹೀಗೆ ಸಪೋರ್ಟ್ ಮಾಡಿ. ಇವತ್ತು ಕಾಮಿಡಿ ಸ್ಟಾರ್ ಚಿಕ್ಕಣ್ಣನಾದ ಉಪಾಧ್ಯಕ್ಷ ಫಿಲಮ್ ಬಗ್ಗೆ ರಿವ್ಯೂ ಕೊಡಲು ಬಂದಿದ್ದೇನೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ನು ಉಪಾಧ್ಯಕ್ಷ ಫಿಲಂ, ಈ ಮೂವಿಯು ಕಾಮಿಡಿ ಸ್ಟಾರ್ ಚಿಕ್ಕಣ್ಣನವರದ್ದಾಗಿದ್ದು ನಿರ್ದೇಶಕ ಅನಿಲ್ ಕುಮಾರ್, ಚಿತ್ರವಿದ ಕನ್ನಡ ಕಾಮಿಡಿ ಡ್ರಾಮಾ. ಇದರಲ್ಲಿ ಚಿಕ್ಕಣ್ಣ, ಮಾಲೈಕಾ, ವಸುಪಾಲ್, ರವಿಶಂಕರ್, ವೀಣಾ, ಸುಂದರ್, ಧರ್ಮಣ್ಣ, ಕಡೂರು, ಸಾಧು ಕೋಗಿಲೆ, ಕರಿಸುಬ್ಬ ಶಿವರಾಜ್, KR ಪೇಟೆ ಇನ್ನು ಮುಂತಾದ ನಟರು ನಟಿಸಿದ್ದಾರೆ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಎಂದರೆ, ಸರಿಯಾಗಿ 10 ವರ್ಷಗಳ ಹಿಂದೆ ಶರಣ್ ನಾಯಕತ್ವದಲ್ಲಿ ಅಧ್ಯಕ್ಷ ಸಿನಿಮಾ ಬಂದಿತ್ತು. ಚಂದ್ರಶೇಖರ್ ಗೌಡ ಎಂಬ ಪಾತ್ರದಲ್ಲಿ ಶರಣ್ ಮಿಂಚಿದ್ದಾರೆ. ಎದುರಾಳಿ ಶಿವರುದ್ರೇಗೌಡನ ಪಾತ್ರದಲ್ಲಿ ರವಿಶಂಕರ್ ಅಬ್ಬರಿಸಿದ್ದರು. ಹಾಗೆಯೇ ಉಪಾಧ್ಯಕ್ಷ ನಾರಾಯಣ ಪಾತ್ರದಲ್ಲಿ ಚಿಕ್ಕಣ್ಣ ಕೂಡ ಸ್ಕೋರ್ ಮಾಡಿದ್ದರು. ಇದೀಗ ಚಿಕ್ಕಣ್ಣ ಉಪಾಧ್ಯಕ್ಷ ಅನ್ನೋ ಟೈಟಲ್ನಲ್ಲೇ ಸಿನಿಮಾ ಮಾಡಿ ಅದರ ಮೂಲಕ ಹೀರೋ ಆಗಿದ್ದಾರೆ. ಅಧ್ಯಕ್ಷ ಸಿನಿಮಾದಿಂದ ಉಪಾಧ್ಯಕ್ಷ ಟೈಟಲ್ ಮಾತ್ರವಲ್ಲ, ಅದರ ಕಥೆಯನ್ನು ಹಾಗೆ ಕಂಟಿನ್ಯೂ ಮಾಡಿ ಗಮನ ಸೆಳೆದಿದ್ದಾರೆ. ಉಪಾಧ್ಯಕ್ಷ ಕತೆ ಏನು ಆಗತಾರೆ? ಅಧ್ಯಕ್ಷ ಸಿನಿಮಾದಲ್ಲಿ ಬರುವ ಚೀತು ಸಂಘ ಉಪಾಧ್ಯಕ್ಷ ನಾರಾಯಣ, ಚಿಕ್ಕಣ್ಣ ಸೇರಿದಂತೆ ಆ ಸಿನಿಮಾದ ಎಲ್ಲ ಪಾತ್ರಗಳು ಉಪಾಧ್ಯಕ್ಷ ಸಿನಿಮಾದಲ್ಲಿ ಮುಂದುವರಿದಿವೆ. ಹೊಸದಾಗಿ ಸೇರಿಕೊಂಡಿರುವ ಯಾರಿಗೂ ಗೊತ್ತಿರದ ಶಿವರುದ್ರೇಗೌಡರ ರವಿಶಂಕರ್, 4ನೇ ಮಗಳು ಅಂಜು ಮಲೈಕಾ ಮತ್ತು ಅವರ ಸೋದರಳಿಯ ಮದನ, ಸಾಧು ಕೋಗಿಲೆ. ಈ ಬಾರಿ ಶಿವರುದ್ರೇಗೌಡರ ಮಗಳು ಅಂಜುಗೆ ನಾರಾಯಣ ಮೇಲೆ ಲವ್ ಆಗುತ್ತದೆ ಮತ್ತು ಆಮೇಲೆ ಏನಾಗುತ್ತದೆ ಎಂಬುದು ಉಪಾಧ್ಯಕ್ಷ ಸಿನಿಮಾದ ಕಥೆಯಾಗಿದೆ. ಈ ಸಿನಿಮಾ ಗಮನ ಸೆಳೆಯುವ ಚಿತ್ರಕಥೆ. ಉಪಾಧ್ಯಕ್ಷ ಸಿನಿಮಾ ಹೈಲೈಟ್ ಆಗುವುದೇ ಅದರ ಚಿತ್ರಕಥೆ ಮೂಲಕ. ಏಕೆಂದರೆ ಅಧ್ಯಕ್ಷ ಸಿನಿಮಾ ನೋಡಿದವರಿಗೆ ಅಲ್ಲಿನ ಪಾತ್ರಗಳು ಪರಿಚಿತ. ಹೀಗಿದ್ದರೂ ಅದೇ ಪಾತ್ರಗಳು ಇಟ್ಟುಕೊಂಡು ಮತ್ತೊಂದು ಆಯಾಮದಲ್ಲಿ ಕಥೆ ಹೇಳುತ್ತಾ ಸಿನಿಮಾವನ್ನು ತೂಗಿಸಿಕೊಂಡು ಹೋಗಿರುವುದು ವಿಶೇಷ. ಚಿಕ್ಕಣ್ಣ ಇಮೇಜ್ಗೆ ತಕ್ಕಂತೆ ದೃಶ್ಯಗಳನ್ನು ಬರೆದು ಸಿನಿಮಾ ನೋಡುವ ಪ್ರೇಕ್ಷಕರನ್ನು ನಗಿಸುವುದಷ್ಟೇ ನಮ್ಮ ಉದ್ದೇಶ ಎಂಬಂತಿದೆ ನಿರ್ದೇಶಕರ ಕೆಲಸ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ಗಳೇನೆಂದರೆ, ಅಧ್ಯಕ್ಷ ಸಿನಿಮಾದ ಕಥೆ ಮುಂದುವರಿಸುವ ಅದನ್ನು ಚಿಕ್ಕಣ್ಣ ಮ್ಯಾಚ್ ಆಗುವಂತೆ ಬದಲಾಯಿಸಿರುವುದೇ ಹೈಲೈಟ್ ಆಗಿರುವ ಮೊದಲ ಅಂಶ. ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನದಲ್ಲಿ 2 ಹಾಡುಗಳು ಇಷ್ಟವಾಗುತ್ತದೆ. ಮೊದಲ ಬಾರಿಗೆ ಹೀರೋ ಪಟ್ಟ ಏರಿದ್ದರು. ಚಿಕ್ಕಣ್ಣ ಕಾಮಿಡಿ ಟೈಮಿಂಗ್ನಲ್ಲಿ ಯಾವುದೇ ವ್ಯತ್ಯಾಸವಾಗಿಲ್ಲ. ಛಾಯಾಗ್ರಹಣ ಕೂಡ ಚೆನ್ನಾಗಿದೆ. ಒನ್ಲೈನ್ ಪಂಚಿಂಗ್ ಸಂಭಾಷಣೆಗಳು ಇಷ್ಟವಾಗುತ್ತವೆ. ಶರಣ್ ಅವರ ಅತಿಥಿ ಪಾತ್ರ ಸಿನಿಮಾದ ಪ್ರಮುಖ ಹೈಲೈಟ್ಗಳಲ್ಲಿ ಒಂದು. ಇನ್ನು ಈ ಸಿನಿಮಾದ ಬಗ್ಗೆ ನೆಗೆಟಿವ್ ಅಂಶಗಳೇನೆಂದರೆ, ಆರಂಭದಲ್ಲಿ ಕಥೆಯು ತೆರೆದುಕೊಳ್ಳುವುದಕ್ಕೆ ಕೊಂಚ ಸಮಯ ತೆಗೆದುಕೊಳ್ಳುತ್ತದೆ. ದ್ವಿತೀಯಾರ್ಧದಲ್ಲಿ ಬರುವ ಇನ್ಸ್ಪೆಕ್ಟರ್ ಪಾತ್ರವು ಕೊಂಚ ಮಿಸ್ ಎನ್ನಿಸುತ್ತದೆ. ಸಣ್ಣ ಪುಟ್ಟ ಲಾಜಿಕ್ ಕೂಡ ಅಲ್ಲಲ್ಲಿ ಮಿಸ್ ಆಗಿವೆ. ಇಂತಹ ಕೆಲ ದೋಷಗಳ ಬಗ್ಗೆ ನಿರ್ದೇಶಕರು ಇನ್ನಷ್ಟು ಎಚ್ಚರಿಕೆ ವಹಿಸಿದ್ದಾರೆ. ಉಪಾಧ್ಯಕ್ಷನ ಹಾವಳಿ ಇನ್ನೂ ಜೋರಾಗಿ ಇರುತ್ತಿತ್ತು. ಕಲಾವಿದರ ನಟನೆ ಹೇಗಿದೆ? ಹಾಸ್ಯ ನಟ ಚಿಕ್ಕಣ್ಣ ಹೀರೋ ಆಗಿ ಮಿಂಚಿದ್ದಾರೆ. ಅವರ ಕಾಮಿಡಿ ಟೈಮಿಂಗ್ ಪ್ರೇಕ್ಷಕರನ್ನು ನಿಗಗಡಲಲ್ಲಿ ತೇಲಿಸುತ್ತದೆ. ಮೊದಲ ಬಾರಿಗೆ ನಾಯಕಿಯಾಗಿರುವ ನಟಿ ಮಾಲೈಕಾ ವಸುಪಾಲ್ ಗಮನ ಸೆಳೆಯುತ್ತಾರೆ. ಅಧ್ಯಕ್ಷ ಸಿನಿಮಾದಲ್ಲಿ ಯಾವ ರೀತಿ ಮಿಂಚಿದ್ದರೋ ಅದೇ ರೀತಿ ಇಲ್ಲಿಯೂ ಗತ್ತು ಗಾಂಭೀರ್ಯದಿಂದ ಕಾಣಿಸಿಕೊಂಡಿದ್ದಾರೆ ರವಿಶಂಕರ್. ಸಾಧು ಕೋಗಿಲೆ ತೆರೆ ಮೇಲೆ ಇದ್ದಷ್ಟು ಹೊತ್ತು ನಗು ಗ್ಯಾರಂಟಿ. ಕರಿಸುಬ್ಬ, ಕೀರ್ತಿರಾಜ್ ಪಾತ್ರಗಳಿಗೆ ಇಲ್ಲಿ ಜಾಸ್ತಿ ಸ್ಕೋಪ್ ಇದೆ. ಧರ್ಮಣ್ಣ, ಕಡೂರು, ಶಿವರಾಜ್, KR ಪೇಟೆಗೂ ಉತ್ತಮ ಪಾತ್ರಗಳೇ ಸಿಕ್ಕಿವೆ. ಒಟ್ಟಾರೆಯಾಗಿ ಗ್ರಾಮೀಣ ಸೊಗಡಿನ ಒಂದು ಪಕ್ಕಾ ಲೋಕಲ್ ಎಂಟರ್ಟೈನ್ಮೆಂಟ್ ಸಿನಿಮಾವನ್ನು ನಿರೀಕ್ಷೆ ಮಾಡುತ್ತಿದ್ದವರಿಗೆ, ಚಿಕ್ಕಣ್ಣ ಅಭಿನಯವನ್ನು ಇಷ್ಟಪಡುವವರಿಗೆ ಉಪಾಧ್ಯಕ್ಷ ಮೋಸ ಮಾಡುವುದಿಲ್ಲ. ಇಷ್ಟು ಈ ಸಿನಿಮಾದ ರಿವ್ಯೂ ಆಗಿದ್ದು, ಇಷ್ಟೆಲ್ಲ ಈ ಸಿನಿಮಾದಲ್ಲಿ ನೋಡತಕ್ಕದ್ದು. ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋ ಮಾಡ್ತೀನಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ ಪ್ಲೀಸ್. ಬಾಯ್ ಫ್ರೆಂಡ್ಸ್.